ಈ ರೋಡ್ಲಿಂದ ಹೈವೇದ ಹೋಗುವಂಥ ಪ್ರತಿಯೊಂದು ಮನುಷ್ಯರಿಗೂ ಕೂಡ ಇವರು ಉಚಿತವಾಗಿ ಊಟ ಕೊಡುತ್ತಾರೆ. ಇದು ಒಂದಿನ 2 ದಿನ ಅಲ್ಲ, ಪ್ರತಿದಿನನಿತ್ಯ ಕೂಡ ಇವರು ಊಟ ನಿರಂತರವಾಗಿ ಸಾಗುತ್ತಾನೆ ಇರುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಆಳಂದ ರೋಡಿಗೆ ಹೋಗ್ಬೇಕಂತಂದ್ರೆ ಒಂದು ಲಾಡ್ ಚಿಂಚೋಳಿ ಅಂತೇಳಿ ಕ್ರಾಸ್ ಬರ್ತಾ, ಆ ಕ್ರಾಸ್ಲಿಂದ ದಾಟಿದ ಮೇಲೆ ಏನು ಹವಾಮಾಲಿನ ಮುತ್ತದ ಆಶ್ರಮದ ಇಲ್ಲಿ ಪ್ರತಿದಿನನಿತ್ಯ ಕೂಡ ಇಲ್ಲಿ ರೋಡ್ಲಿಂದ ಹೈವೇಯಿಂದ ಹೋಗುವಂಥರ ಅಂತ ಪ್ರತಿಯೊಬ್ಬರು ಕೂಡ ಉಚಿತವಾಗಿ ಊಟ ಮಾಡ್ತಾರೆ. ಅಂದ್ರೆ ಮನುಷ್ಯರ ಊಟದ ಮೇಲೆ ಯಾರು ಶ್ರೀಮಂತರ ಬಡವರು ಇಲ್ಲ, ಒಂದು ಹೊಟ್ಟೆ ಊಟ ಸಲುವಾಗಿ ಎಲ್ಲರೂ ಬಡದಾಡ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವರು ಪ್ರತಿಯೊಬ್ಬರು ಕೂಡ ಉಚಿತವಾಗಿ ಊಟ ಕೊಡ್ತಾರೆ. ಅದು ಅಲ್ಲದೆ ಇಲ್ಲಿ ಒಂದು ಭಾರತ್ ಮಾತೆ ಗುಡಿ ಕೂಡ ನೋಡೋಕೆ ಕಾಣುತ್ತೆ. ಅಂದ್ರೆ ಎಲ್ಲ ಕಡೆ ನೀವು ನೋಡಿರ್ಬೋದು, ಎಲ್ಲ ದೇವಿಗಳ ಗುಡಿ ಇರ್ತದೆ, ಅಂಬಾಬಾಯಿ ಗುಡಿ ಇರುತ್ತೆ, ಲಕ್ಷ್ಮೀ ಗುಡಿ ಇರುತ್ತೆ, ಬಟ್ ಭಾರತ್ ಮಾತೆ ಗುಡಿ ಏನು ಇರುತ್ತೆ ಬಟ್ ಇವರು ಆ ದೇವಿಗೊಂದು ದೇವಸ್ಥಾನ ಕೂಡ ಇಲ್ಲಿ ನಿರ್ಮಾಣ ಮಾಡ್ಯಾರ. ಈ ರೋಡ್ ಹೈವೇ ಆಗೋದ್ರಿಂದ ಪ್ರತಿನಿತ್ಯ ಕೂಡ ಭಾಳಷ್ಟು ಇಲ್ಲಿ ಜನ ಓಡಾಡ್ತಾರೆ. ಅವರು ಕೂಡ ನಿಂದಿರ್ಸಿ ಊಟ ಮಾಡಿ ಹೋಗ್ತಾರೆ. ನಾವು ಒಂದಿನ ನಿತ್ಯ ಊಟ ಒಬ್ಬರಿಗಾಗಿ ಇಬ್ಬರಿಗೆ ಊಟ ಹಾಕ್ಬೋದು, ಬಟ್ ಸಾವಿರಾರು ಜನ ಹಾಕುವ ಆತಂತ ಅಲ್ಲ ಆ ಕೆಲಸ ಇವರು ಪ್ರತಿದಿನ ನಿತ್ಯ ಕೂಡ ಇವರು ಮಾಡ್ಕೊಂಡು ಹೊಂಟಾರ.